ಈ ನಡುವೆ ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಆಗಿದೆ. ಒಂದೇ ದಿನದ ಮಳೆಗೆ ಬೆಂಗಳೂರು ನಲಗಿ ಹೋಗಿದೆ. ಗುಂಡಿ ಮುಚ್ಚುವಲ್ಲೂ BBMP ಬೋಗಸ್ ಮಾಡಿದೆಯಾ ಅನ್ನುವಂಥ ಒಂದು ಅನುಮಾನ. ತಡರಾತ್ರಿ ಸುರಿದ ಮಳೆಗೆ ಕಿತ್ತೇ ಹೋಯಿತು ರೋಡು. ಮಳೆ ನೀರಿಗೆ ಕೆರೆಯಂತಾದ ಮುಖ್ಯ ರಸ್ತೆ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆ ಜಲಾವೃತಗೊಂಡಿದೆ. ಬೆಂಗಳೂರಿಗೆ ಮಳೆ ಬಂದರೆ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಆ ಥರದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉಂಟಾಗಿದೆ. ನೋಡಿ, ಇದು ಬೆಂಗಳೂರು. ಸ್ಟಾರ್ಟ್ ಆಗ್ತಾ ಇಲ್ವಾ? ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಸ್ಟಾರ್ಟ್ ಆಗ್ತಾ ಇಲ್ವಾ? 3 ದಿನ ಆಗಿದೆ. ಪಾಲಿಕೆ ಕಳೆದ 1 ತಿಂಗಳ ಹಿಂದೆ ಗುಂಡಿ ಮುಚ್ಚುವ ಕಾರ್ಯವನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತು ಅಂತ ಸಿಟಿ ಜನರು ಅನ್ಕೊಂಡ್ರು. ಎಷ್ಟು ಶ್ರದ್ಧಾ ಭಕ್ತಿಯನ್ನ ವಹಿಸಿದೆ ಒಂದು ಮಳೆಗೆ ಬಯಲಾಗಿದೆ. ಸದ್ಯ ನಾನು ಕಾಮಾಕ್ಷಿ ಪಾಳ್ಯದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಮುಖ್ಯ ರಸ್ತೆಯಲ್ಲಿ ಪ್ರಮುಖವಾಗಿ ವೆಹಿಕಲ್ ಮೂವ್ಮೆಂಟ್ ಯಾವ ರೀತಿ ಇದೆ ಅದೊಮ್ಮೆ ನೋಡ್ಕೊಂಬಿಡಿ. ತುಂಬ ವೆಹಿಕಲ್ ಮೂವ್ಮೆಂಟ್ ಇರುವಂತಹ ಮುಖ್ಯ ರಸ್ತೆ ಇದು. ನೋಡ್ಬೋದು, ರಸ್ತೆ ಉದ್ದಕ್ಕೂ ಗುಂಡಿಗಳಿದ್ದಾವೆ. ಅದೊಂದಾದರೆ DCM ಡೆಡ್ಲೈನ್ ಕೊಟ್ಟಿದ್ರು, ಅಂದರೆ ನಗರದ ರಸ್ತೆ ಗುಂಡಿಗಳಿದ್ದರೆ ಸಸ್ಪೆಂಡ್ ಮಾಡ್ತೀನಿ ಅಂತ. ಸೊ ಆ ಹರಿಬರಿಯಲ್ಲಿ ಎಷ್ಟು ಅಚ್ಚುಕಟ್ಟಾದ ಕೆಲಸ ಮಾಡಿದೆ ಅಂತ ರಿಪಬ್ಲಿಕ್ ಕನ್ನಡ ಖುದ್ದು ತೋರಿಸುತ್ತೆ. ನೋಡ್ಬೋದು, ಟಾರ್ ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ ಅಂತ ನೋಡಿದರೆ ನೋಡ್ಬೋದು, ಟಾರೇ ಕಿತ್ತು ಬರುತ್ತೆ. ಇದು ಟಾರ ಅಥವಾ ಮಣ್ಣ ಅಂತ ಗೊತ್ತೇ ಆಗಲ್ಲ. ಬಹುತೇಕ ಇಲ್ಲಿ 2 ವೀಲರ್ 4 ವೀಲರ್ ಎಲ್ಲ ಓಡಾಡ್ತಿರ್ಬೇಕಂದ್ರೆ ಬಹುತೇಕ ಭಯದ ವಾತಾವರಣದಲ್ಲೇ ಓಡಾಡ್ತಾರೆ. ಸೊ ಅವರನ್ನೇ ಕೇಳೋಣ. ಸರ್, ಮೊನ್ನೆನೇ ಟಾರ್ ಹಾಕಿದ್ದಾರೆ. ಸರ್, ಮೇಡಮ್ ಟಾರ್ ಹಾಕಿದ್ದಾರೆ. ಏನಕ್ಕೆ ಹಾಕೊಂಡವ್ರೆ? ಸುಮ್ಮನೆ ಕಾಟಾಚಾರಕ್ಕೆ ಹಾಕಿದ್ದಾರೆ. ಸೀರಿಯಸ್ ಆಗಿ ಸರ್ಕಾರ ಚೆನ್ನಾಗಿಲ್ಲ. ಇವಾಗ ಬನ್ನಿ, ನಾನು ತೋರಿಸೋ ಪ್ರತಿ ಏರಿಯಾ ನೋಡೋಣ. ಎಲ್ಲ ದಿನ ಬೆಳಗ್ಗೆ ಇಲ್ಲೇ ಓಡಾಡೋದು. ಸರ್, ಡೆಡ್ಲೈನ್ ಕೊಟ್ಟರು, ರಸ್ತೆ ಗುಂಡಿ ಆಯಿತು, ಓಕೆ. ನೋಡಿ ಹೆಂಗೆ ಹಾಕಿದ್ದಾರೆ, ಟಾರ್ ಕಿತ್ಕೊಂಡ್ ಬಂದಿದೆ. ಅಲ್ಲೋಗಿ ಮೈನ್ ರೋಡಲ್ಲಿ ಒಂದು ಲೈನ್ ಫುಲ್ಲು ಹಾಕ್ದವ್ರೆ, ಪ್ಯಾಚಪ್ಪೇ ಮಾಡಿಲ್ಲ. ಏನು ಹೇಳೋಣ ಇದಕ್ಕೆ? ಸರ್, ರಸ್ತೆ ಗುಂಡಿ ಟಾರು ಹಾಕಿ 15 ದಿನ ಆಗಿಲ್ಲ, ಕಿತ್ತೋಗಿದೆ. ಅದೇ ಯಾರು ಹಾಕಿ ಅವರು ಆ ಸರ್ಕಾರ ಬಂದರು ಇವ್ರ ಮೇಲೆ ಹೇಳ್ತಾರೆ, ಈ ಸರ್ಕಾರ ಬಂದರು ಅವ್ರ ಮೇಲೆ ಹೇಳ್ತಾರೆ. ಯಾರೂ ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಹಂಗೆ ಪಾಲಿಕೆಯ ನಾಚಿಕೆಗೇಡಿನ ಕೆಲಸ ಅಂತಾನೆ ಹೇಳ್ಬೋದು. ಎಷ್ಟು ರಿಯಾಲಿಟಿಯನ್ನ ನಾನು ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಟಾರ್ ಹಾಕಿದ್ದಾರೆ. ಟಾರ್ ಹಾಕಿರುವಂತಹ ಅಚ್ಚು ಕೂಡ ಹಂಗೆ ಇದೆ. ಈಗ ರೀಸೆಂಟ್ ಆಗಿ ಡೆಡ್ಲೈನ್ ಕೊಟ್ಟ ಬಳಿಕ ಹಾಕಿರುವಂತಹ ಟಾರ್ ಇದು. ನೋಡ್ಬೋದು ಯಾವ ರೀತಿಯಾಗಿ ಕಿತ್ತು ಬರುತ್ತೆ ಅಂತ. ಒಂದು ಸ್ಟ್ರಾಂಗ್ ಆಗಿ ಇರುವಂತಹ ಸ್ಟಾರು ಹಿಂಗೆ ಹುಡಿಯಾಗಿ ಎದ್ದು ಬರ್ತಾ ಇದೆ, ಜಲ್ಲಿಕಲ್ ರೀತಿ. ಇದೊಂದಾದರೆ ಇನ್ನು ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ನೋಡ್ಬೋದು, ಅಲ್ಲಿ ಆ ಗುಂಡಿಗಳು ಬಹುತೇಕ ಪಾಪ ಅವ್ರಿಗೆ ಕಾಣಿಸೇ ಇಲ್ಲ ಅನ್ಸುತ್ತೆ. ಸೈಡ್ ಇರುವಂತಹ ಗುಂಡಿಗಳಿಗೆ ಟಾರ್ ಹಾಕಿದ್ದಾರೆ. ಇನ್ನು ಮಧ್ಯಭಾಗದಲ್ಲಿ ಟಾರ್ ಕೂಡ ಇಲ್ಲ. ರಸ್ತೆ ಹೊಂಡ ಗುಂಡಿ ಹಾಗೆ ಇದ್ದಾವೆ. ಬಹುತೇಕ ಜನಸಾಮಾನ್ಯರು ಹೇಳೋದು ಡೆಡ್ಲೈನ್ ಏನೋ ಕೊಟ್ಟರು, ರಸ್ತೆಗೂ ಕೂಡ ಅಧಿಕಾರಿಗಳು ಬಂದರು, ಟಾರ್ ಕೂಡ ಬಂದುಬಿಟ್ಟು ಒಂದೇ ಒಂದು ಮಳೆಗೆ BBMP ಕಳಪೆ ಕಾರ್ಯ ಜನರ ಮುಂದೆ ಬಟ ಬಯಲಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸಬಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ನಡುವೆ ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಆಗಿದೆ. ಒಂದೇ ದಿನದ ಮಳೆಗೆ ಬೆಂಗಳೂರು ನಲಗಿ ಹೋಗಿದೆ. ಗುಂಡಿ ಮುಚ್ಚುವಲ್ಲೂ BBMP ಬೋಗಸ್ ಮಾಡಿದೆಯಾ ಅನ್ನುವಂಥ ಒಂದು ಅನುಮಾನ. ತಡರಾತ್ರಿ ಸುರಿದ ಮಳೆಗೆ ಕಿತ್ತೇ ಹೋಯಿತು ರೋಡು. ಮಳೆ ನೀರಿಗೆ ಕೆರೆಯಂತಾದ ಮುಖ್ಯ ರಸ್ತೆ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆ ಜಲಾವೃತಗೊಂಡಿದೆ. ಬೆಂಗಳೂರಿಗೆ ಮಳೆ ಬಂದರೆ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಆ ಥರದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉಂಟಾಗಿದೆ. ನೋಡಿ, ಇದು ಬೆಂಗಳೂರು. ಸ್ಟಾರ್ಟ್ ಆಗ್ತಾ ಇಲ್ವಾ? ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಸ್ಟಾರ್ಟ್ ಆಗ್ತಾ ಇಲ್ವಾ? 3 ದಿನ ಆಗಿದೆ. ಪಾಲಿಕೆ ಕಳೆದ 1 ತಿಂಗಳ ಹಿಂದೆ ಗುಂಡಿ ಮುಚ್ಚುವ ಕಾರ್ಯವನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತು ಅಂತ ಸಿಟಿ ಜನರು ಅನ್ಕೊಂಡ್ರು. ಎಷ್ಟು ಶ್ರದ್ಧಾ ಭಕ್ತಿಯನ್ನ ವಹಿಸಿದೆ ಒಂದು ಮಳೆಗೆ ಬಯಲಾಗಿದೆ. ಸದ್ಯ ನಾನು ಕಾಮಾಕ್ಷಿ ಪಾಳ್ಯದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಮುಖ್ಯ ರಸ್ತೆಯಲ್ಲಿ ಪ್ರಮುಖವಾಗಿ ವೆಹಿಕಲ್ ಮೂವ್ಮೆಂಟ್ ಯಾವ ರೀತಿ ಇದೆ ಅದೊಮ್ಮೆ ನೋಡ್ಕೊಂಬಿಡಿ. ತುಂಬ ವೆಹಿಕಲ್ ಮೂವ್ಮೆಂಟ್ ಇರುವಂತಹ ಮುಖ್ಯ ರಸ್ತೆ ಇದು. ನೋಡ್ಬೋದು, ರಸ್ತೆ ಉದ್ದಕ್ಕೂ ಗುಂಡಿಗಳಿದ್ದಾವೆ. ಅದೊಂದಾದರೆ DCM ಡೆಡ್ಲೈನ್ ಕೊಟ್ಟಿದ್ರು, ಅಂದರೆ ನಗರದ ರಸ್ತೆ ಗುಂಡಿಗಳಿದ್ದರೆ ಸಸ್ಪೆಂಡ್ ಮಾಡ್ತೀನಿ ಅಂತ. ಸೊ ಆ ಹರಿಬರಿಯಲ್ಲಿ ಎಷ್ಟು ಅಚ್ಚುಕಟ್ಟಾದ ಕೆಲಸ ಮಾಡಿದೆ ಅಂತ ರಿಪಬ್ಲಿಕ್ ಕನ್ನಡ ಖುದ್ದು ತೋರಿಸುತ್ತೆ. ನೋಡ್ಬೋದು, ಟಾರ್ ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ ಅಂತ ನೋಡಿದರೆ ನೋಡ್ಬೋದು, ಟಾರೇ ಕಿತ್ತು ಬರುತ್ತೆ. ಇದು ಟಾರ ಅಥವಾ ಮಣ್ಣ ಅಂತ ಗೊತ್ತೇ ಆಗಲ್ಲ. ಬಹುತೇಕ ಇಲ್ಲಿ 2 ವೀಲರ್ 4 ವೀಲರ್ ಎಲ್ಲ ಓಡಾಡ್ತಿರ್ಬೇಕಂದ್ರೆ ಬಹುತೇಕ ಭಯದ ವಾತಾವರಣದಲ್ಲೇ ಓಡಾಡ್ತಾರೆ. ಸೊ ಅವರನ್ನೇ ಕೇಳೋಣ. ಸರ್, ಮೊನ್ನೆನೇ ಟಾರ್ ಹಾಕಿದ್ದಾರೆ. ಸರ್, ಮೇಡಮ್ ಟಾರ್ ಹಾಕಿದ್ದಾರೆ. ಏನಕ್ಕೆ ಹಾಕೊಂಡವ್ರೆ? ಸುಮ್ಮನೆ ಕಾಟಾಚಾರಕ್ಕೆ ಹಾಕಿದ್ದಾರೆ. ಸೀರಿಯಸ್ ಆಗಿ ಸರ್ಕಾರ ಚೆನ್ನಾಗಿಲ್ಲ.
ಇವಾಗ ಬನ್ನಿ ನಾನು ತೋರಿಸೋ ಪ್ರತಿ ಏರಿಯಾ ನೋಡೋಣ, ಎಲ್ಲ ದಿನ ಬೆಳಗ್ಗೆ ಇಲ್ಲೇ ಓಡಾಡೋದು. ಸರ್ ಡೆಡ್ಲೈನ್ ಕೊಟ್ಟರು, ರಸ್ತೆ ಗುಂಡಿ ಆಯ್ತು, ಓಕೆ, ನೋಡಿ ಹೆಂಗ್ ಹಾಕಿದ್ದಾರೆ, ಟಾರ್ ಕಿತ್ಕೊಂಡ್ ಬಂದಿದೆ. ಅಲ್ಲೋಗಿ ಮೈನ್ ರೋಡಲ್ಲಿ ಒಂದು ಲೈನ್ ಫುಲ್ಲು ಹಾಕ್ದವ್ರೆ, ಪ್ಯಾಚಪ್ಪೇ ಮಾಡಿಲ್ಲ. ಏನು ಹೇಳೋಣ ಇದಕ್ಕೆ? ಸರ್ ರಸ್ತೆ ಗುಂಡಿ ಟಾರು ಹಾಕಿ 15 ದಿನ ಆಗಿಲ್ಲ, ಕಿತ್ತೋಗಿದೆ. ಅದೇ ಯಾರು ಹಾಕಿ ಅವರು ಆ ಸರ್ಕಾರ ಬಂದರು ಇವ್ರ ಮೇಲೆ ಹೇಳ್ತಾರೆ, ಈ ಸರ್ಕಾರ ಬಂದರೆ ಅವ್ರ ಮೇಲೆ ಹೇಳ್ತಾರೆ. ಯಾರೂ ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಹಂಗೆ ಪಾಲಿಕೆಯ ನಾಚಿಕೆಗೇಡಿನ ಕೆಲಸ ಅಂತಾನೆ ಹೇಳ್ಬೋದು. ಎಷ್ಟು ರಿಯಾಲಿಟಿಯನ್ನ ನಾನು ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಟಾರ್ ಹಾಕಿದ್ದಾರೆ, ಟಾರ್ ಹಾಕಿರುವಂತಹ ಅಚ್ಚು ಕೂಡ ಹಂಗೆ ಇದೆ. ಈಗ ರೀಸೆಂಟ್ ಆಗಿ ಡೆಡ್ಲೈನ್ ಕೊಟ್ಟ ಬಳಿಕ ಹಾಕಿರುವಂತಹ ಟಾರ್ ಇದು. ನೋಡ್ಬೋದು ಯಾವ ರೀತಿಯಾಗಿ ಕಿತ್ತು ಬರುತ್ತೆ ಅಂತ. ಒಂದು ಸ್ಟ್ರಾಂಗ್ ಆಗಿ ಇರುವಂತಹ ಸ್ಟಾರು ಹಿಂಗೆ ಹುಡಿಯಾಗಿ ಎದ್ದು ಬರ್ತಾ ಇದೆ, ಜಲ್ಲಿಕಲ್ ರೀತಿ. ಇದೊಂದಾದ್ರೆ ಇನ್ನು ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ನೋಡ್ಬೋದು, ಅಲ್ಲಿ ಆ ಗುಂಡಿಗಳು ಬಹುತೇಕ ಪಾಪ ಅವ್ರಿಗೆ ಕಾಣಿಸೇ ಇಲ್ಲ ಅನ್ಸುತ್ತೆ. ಸೈಡ್ ಇರುವಂತಹ ಗುಂಡಿಗಳಿಗೆ ಟಾರ್ ಹಾಕಿದ್ದಾರೆ, ಇನ್ನು ಮಧ್ಯಭಾಗದಲ್ಲಿ ಟಾರ್ ಕೂಡ ಇಲ್ಲ. ರಸ್ತೆ ಹೊಂಡ ಗುಂಡಿ ಹಂಗೆ ಇದ್ದಾವೆ. ಬಹುತೇಕ ಜನಸಾಮಾನ್ಯರು ಹೇಳೋದು ಡೆಡ್ಲೈನ್ ಏನೋ ಕೊಟ್ಟರು, ರಸ್ತೆಗೂ ಕೂಡ ಅಧಿಕಾರಿಗಳು ಬಂದರು, ಟಾರ್ ಕೂಡ ಬಂದ್ಬಿತ್ತು. ಒಂದೇ ಒಂದು ಮಳೆಗೆ BBMP ಕಾರ್ಯ, ಕಳಪೆ ಕಾರ್ಯ ಜನರ ಮುಂದೆ ಬಟ ಬಯಲಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸಬಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ನಡುವೆ ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಆಗಿದೆ. ಒಂದೇ ದಿನದ ಮಳೆಗೆ ಬೆಂಗಳೂರು ನಲಗಿ ಹೋಗಿದೆ. ಗುಂಡಿ ಮುಚ್ಚುವಲ್ಲೂ BBMP ಬೋಗಸ್ ಮಾಡಿದೆಯಾ ಅನ್ನುವಂಥ ಒಂದು ಅನುಮಾನ. ತಡರಾತ್ರಿ ಸುರಿದ ಮಳೆಗೆ ಕಿತ್ತೇ ಹೋಯಿತು ರೋಡು. ಮಳೆ ನೀರಿಗೆ ಕೆರೆಯಂತಾದ ಮುಖ್ಯ ರಸ್ತೆ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆ ಜಲಾವೃತಗೊಂಡಿದೆ. ಬೆಂಗಳೂರಿಗೆ ಮಳೆ ಬಂದರೆ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಆ ಥರದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉಂಟಾಗಿದೆ. ನೋಡಿ, ಇದು ಬೆಂಗಳೂರು. ಸ್ಟಾರ್ಟ್ ಆಗ್ತಾ ಇಲ್ಲ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಾ? 3 ದಿನ ಆಗಿದೆ. ಪಾಲಿಕೆ ಕಳೆದ 1 ತಿಂಗಳ ಹಿಂದೆ ಗುಂಡಿ ಮುಚ್ಚುವ ಕಾರ್ಯವನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತು ಅಂತ ಸಿಟಿ ಜನರು ಅನ್ಕೊಂಡ್ರು. ಎಷ್ಟು ಶ್ರದ್ಧಾ ಭಕ್ತಿಯನ್ನ ವಹಿಸಿದೆ ಒಂದು ಮಳೆಗೆ ಬಯಲಾಗಿದೆ. ಸದ್ಯ ನಾನು ಕಾಮಾಕ್ಷಿ ಪಾಳ್ಯದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಮುಖ್ಯ ರಸ್ತೆಯಲ್ಲಿ ಪ್ರಮುಖವಾಗಿ ವೆಹಿಕಲ್ ಮೂವ್ಮೆಂಟ್ ಯಾವ ರೀತಿ ಇದೆ ಅದೊಮ್ಮೆ ನೋಡ್ಕೊಂಬಿಡಿ. ತುಂಬ ವೆಹಿಕಲ್ ಮೂವ್ಮೆಂಟ್ ಇರುವಂತಹ ಮುಖ್ಯ ರಸ್ತೆ ಇದು. ನೋಡ್ಬೋದು ರಸ್ತೆ ಉದ್ದಕ್ಕೂ ಗುಂಡಿಗಳಿದ್ದಾವೆ. ಅದೊಂದಾದರೆ DCM ಡೆಡ್ಲೈನ್ ಕೊಟ್ಟಿದ್ರು, ಅಂದರೆ ನಗರದ ರಸ್ತೆ ಗುಂಡಿಗಳಿದ್ದರೆ ಸಸ್ಪೆಂಡ್ ಮಾಡ್ತೀನಿ ಅಂತ. ಸೊ ಆ ಹರಿಬರಿಯಲ್ಲಿ ಎಷ್ಟು ಅಚ್ಚುಕಟ್ಟಾದ ಕೆಲಸ ಮಾಡಿದೆ ಅಂತ ರಿಪಬ್ಲಿಕ್ ಕನ್ನಡ ಖುದ್ದು ತೋರಿಸುತ್ತೆ. ನೋಡ್ಬೋದು ಟಾರ್ ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ ಅಂತ ನೋಡಿದರೆ ನೋಡ್ಬೋದು ಟಾರೇ ಕಿತ್ತು ಬರುತ್ತೆ. ಇದು ಟಾರ ಅಥವಾ ಮಣ್ಣ ಅಂತ ಗೊತ್ತೇ ಆಗಲ್ಲ. ಬಹುತೇಕ ಇಲ್ಲಿ 2 ವೀಲರ್ 4 ವೀಲರ್ ಎಲ್ಲ ಓಡಾಡ್ತಿರ್ಬೇಕಂದ್ರೆ ಬಹುತೇಕ ಭಯದ ವಾತಾವರಣದಲ್ಲೇ ಓಡಾಡ್ತಾರೆ. ಸೊ ಅವರನ್ನೇ ಕೇಳೋಣ. ಸರ್, ಮೊನ್ನೆನೇ ಟಾರ್ ಹಾಕಿದ್ದಾರೆ. ಸರ್ ಮೇಡಮ್, ಟಾರ್ ಹಾಕಿದ್ದಾರೆ, ಏನಕ್ಕೆ ಹಾಕೊಂಡವ್ರೆ? ಸುಮ್ಮನೆ ಕಾಟಾಚಾರಕ್ಕೆ ಹಾಕಿದ್ದಾರೆ. ಸೀರಿಯಸ್ ಆಗಿ ಸರ್ಕಾರ ಚೆನ್ನಾಗಿಲ್ಲ. ಇವಾಗ ಬನ್ನಿ ನಾನು ತೋರಿಸೋ ಪ್ರತಿ ಏರಿಯಾ ನೋಡೋಣ, ಎಲ್ಲ ದಿನ ಬೆಳಗ್ಗೆ ಇಲ್ಲೇ ಓಡಾಡೋದು. ಸರ್ ಡೆಡ್ಲೈನ್ ಕೊಟ್ಟರು, ರಸ್ತೆ ಗುಂಡಿ ಆಯ್ತು, ಓಕೆ, ನೋಡಿ ಹೆಂಗ್ ಹಾಕಿದ್ದಾರೆ, ಟಾರ್ ಕಿತ್ಕೊಂಡ್ ಬಂದಿದೆ. ಅಲ್ಲೋಗಿ ಮೈನ್ ರೋಡಲ್ಲಿ ಒಂದು ಲೈನ್ ಫುಲ್ಲು ಹಾಕ್ದವ್ರೆ, ಪ್ಯಾಚಪ್ಪೇ ಮಾಡಿಲ್ಲ. ಏನು ಹೇಳೋಣ ಇದಕ್ಕೆ? ಸರ್ ರಸ್ತೆ ಗುಂಡಿ ಟಾರು ಹಾಕಿ 15 ದಿನ ಆಗಿಲ್ಲ, ಕಿತ್ತೋಗಿದೆ. ಅದೇ ಯಾರು ಹಾಕಿ ಅವರು ಆ ಸರ್ಕಾರ ಬಂದರು ಇವ್ರ ಮೇಲೆ ಹೇಳ್ತಾರೆ, ಈ ಸರ್ಕಾರ ಬಂದರೆ ಅವ್ರ ಮೇಲೆ ಹೇಳ್ತಾರೆ. ಯಾರೂ ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ.